ಚಿತ್ತಾಪುರಕ್ಕೆ ಜಾತಿ ಧರ್ಮದ ಬೆಂಕಿ ಹಚ್ಚಲಿಕ್ಕೆ ಯಾವುದೇ ಕಾರಣಕ್ಕೂ ಈ ನನ್ನ ಸೋದರರು ಬಿಟ್ಕೊಡೋದಿಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸಂವಿಧಾನವನ್ನೇ ಒಪ್ತಾ ಇರೋರು ದೇಶಭಕ್ತರು ಹೆಂಗಾಗ್ತಾರ್ರಿ? ನಾವು ದೇಶಭಕ್ತರು 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 ಅಂದ್ರೆ ದೇಶದ ಘನತೆ, ದೇಶದ ಏಕತೆ, ದೇಶದ ಸಮಗ್ರತೆ, ದೇಶದ ಅಖಂಡತೆ ಎಲ್ಲಿದೆ? ದೇಶದ ಬಗ್ಗೆ ಮಾತನಾಡುವ ಯಾವ ನೈತಿಕತೆ ಇದೆ? ಸಂವಿಧಾನವನ್ನ, ರಾಷ್ಟ್ರಗೀತೆಯನ್ನ, ರಾಷ್ಟ್ರ ಧ್ವಜವನ್ನ ಅಪಮಾನ ಮಾಡ್ತಕ್ಕಂಥವ್ರು ದೇಶದ ಬಗ್ಗೆ ಮಾತಾಡೋ ಯೋಗ್ಯತೆ ಏನಿದೆ? ನಮಗೆ ಧರ್ಮ ಮುಖ್ಯ ಅಲ್ಲ, ದೇಶ ಮುಖ್ಯ ಅಂತ ಬದುಕಿರ್ತಕ್ಕಂಥವ್ರು ನಾವು. ಧರ್ಮಕ್ಕಿಂತ ದೇಶ ಮುಖ್ಯ. ನಮಗೆ ದೇಶನೇ ಮುಖ್ಯ ಹೊರತು ಧರ್ಮಗಳಲ್ಲ. ಜಾತಿ ಧರ್ಮದ ಬೆಂಕಿಯನ್ನು ಹಚ್ಚಿ ಹಸಿದವರ ಹಕ್ಕುಗಳನ್ನ ಕಸಿತಕ್ಕಂಥದ್ದು, ಜಾತಿ ಮತ ಧರ್ಮದ ಹೆಸರಿನಲ್ಲಿ ಹಸಿದವರ ಹಕ್ಕುಗಳನ್ನ ಕಸಿತಕ್ಕಂಥದ್ದು ಈ ದೇಶಕ್ಕೆ ಮಾಡಿದಂತ ದ್ರೋಹ, ಈ ದೇಶಕ್ಕೆ ಮಾಡಿದಂತ ಅಪಮಾನ. ಜಾತಿ ಧರ್ಮ ದೇವರುಗಳು ಹಸಿದವರ ಹಕ್ಕುಗಳನ್ನ ಕಿತ್ಕೊಳ್ತಾ ಇದ್ರೆ ಉಳ್ಳವರ ಪರವಾಗಿ ದೇಶದ ಸಂಪತ್ತುಗಳನ್ನ ದಾರೆ ಇರತಕ್ಕಂಥವ್ರು ದೇಶದ ಬಗ್ಗೆ ಏನ್ರಿ ಮಾತಾಡ್ಲಿಕ್ಕೆ ಯೋಗ್ಯತೆ ಇದೆ? ದೇಶದ ಬಗ್ಗೆ ಮಾತಾಡೋ ಯೋಗ್ಯತೆ ಏನಿದೆ? ದೇಶಭಕ್ತರು ಯಾರು? ದೇಶಭಕ್ತರು ಯಾರು ಅಂದ್ರೆ ಯಾರು ರಾಷ್ಟ್ರ ಧ್ವಜಕ್ಕೆ ಗೌರವ ಕೊಡ್ತಾರೋ, ಯಾರು ಈ ದೇಶದ ಸಂವಿಧಾನವನ್ನ ಒಪ್ಪಿಕೊಳ್ತಾರೋ, ಯಾರು ಈ ದೇಶದ ಏಕತೆ, ಸಮಗ್ರತೆ, ಅಖಂಡತೆ, ಭದ್ರತ್ವವನ್ನು ಒಪ್ಪಿಕೊಳ್ತಾರೋ ಅವರು ದೇಶ ಪ್ರೇಮಿಗಳು. ಮಾತೆತ್ತಿದ್ರೆ ದೇಶಭಕ್ತಿ, ಮಾತೆತ್ತಿದ್ರೆ ರಾಷ್ಟ್ರಭಕ್ತಿ. ಎಲ್ಲಿದೆ ರಾಷ್ಟ್ರಭಕ್ತಿ? ಎಲ್ಲಿದೆ ದೇಶಭಕ್ತಿ? ಸಂವಿಧಾನವನ್ನು ಒಪ್ಪಲ್ಲ ಅಂತೇಳಿ ಸಂವಿಧಾನವನ್ನ ಜಂತರ್ ಮಂತರ್ನಲ್ಲಿ ಹರಿದಾಕಿ ಸುಟ್ಟಿರ್ತಕ್ಕಂಥವ್ರು ದೇಶಭಕ್ತರು ಹೆಂಗಾಗ್ಲಿಕ್ಕೆ ಸಾಧ್ಯ ಇದೆ? ಅದಕ್ಕೆ ದಯಮಾಡಿ ಚಿತ್ತಾಪುರದಲ್ಲಿ ಯಾವುದೇ ಸಂಘರ್ಷದ ಕಾರ್ಯಕ್ರಮ ಅಲ್ಲ ಇದು. ಇದು ಸಾಮರಸ್ಯದ ಕಾರ್ಯಕ್ರಮ. ಸರ್ವ ಜನಾಂಗದ ಶಾಂತಿಯ ತೋಟ ಇರ್ತಕ್ಕಂಥದ್ದು ಎಲ್ಲಿ ಅಂದ್ರೆ ಚಿತ್ತಾಪುರದಲ್ಲಿ.